ನಮಸ್ಕಾರ ವೀಕ್ಷಕರೇ, ಟೇಸ್ಟ್ ಆಫ್ ಕರ್ನಾಟಕ SVNಗೆ ಸ್ವಾಗತ. ನಾನಿವತ್ತು ಗಸಗಸೆ ಪಾಯಸನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡೋಣ. ಸ್ವಲ್ಪ ಒಣ ಕೊಬ್ಬರಿ, ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಮತ್ತು ಒಂದು ಸ್ವಲ್ಪ ಗಸಗಸೆ, ಒಂದು ಸ್ವಲ್ಪ ಅಕ್ಕಿ, ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ. ಈ ಕಡೆ ತುಪ್ಪದ ಒಗ್ಗರಣೆಗೆ ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಬೆಲ್ಲ, 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಫಸ್ಟ್ ಇವಾಗ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಗಸಗಸೆ ಮತ್ತು ಒಂದು 3 ಟೇಬಲ್ ಸ್ಪೂನ್ ಅಕ್ಕಿನ ಹುರಿತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಇವಾಗ ಹುರ್ಕೊಳ್ಳೋಣ. ಕೆಂಪಾಗೋವರೆಗೂ ಹುರಿದ್ಬಿಟ್ಟು ಘಮ ಬರುತ್ತೆ, ಗಸಗಸೆ ಘಮ, ಆ ಘಮ ಬರೋವರೆಗೂ ನೀಟಾಗಿ ಹುರ್ಕೊಂಬಿಡೋಣ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು 8 ಗೋಡಂಬಿ ಮತ್ತು ಬಾದಾಮಿ, ಅದ್ರ ಜೊತೆಗೆ 1-2 ಏಲಕ್ಕಿನೂ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರೋಣ. ಅದನ್ನು ಫಸ್ಟ್ಗೆ ಪುಡಿ ಮಾಡಬೇಕು. ಹಾಗೆ ಮಾಡಿದ್ರೆ ಆಮೇಲೆ ಅದು ಸಣ್ಣಗೆ ಪುಡಿ ಆಗೋಲ್ಲ. ಹಾಗಾಗಿ ಇವಾಗಲೇ ಅದನ್ನು ಪುಡಿ ಮಾಡ್ಕೊಂಬರ್ತೀನಿ. ಅದು ಪುಡಿ ಆದ ನಂತರ ನಾವು ಹುರಿದಿಟ್ಕೊಂಡಿರುವಂತಹ ಗಸಗಸೆ ಮತ್ತು ಅಕ್ಕಿನೂ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇ ಇವಾಗ ಸ್ವಲ್ಪ ನಾವೇನು ಒಂದು 4 ಟೀ ಸ್ಪೂನಷ್ಟು ಒಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿನ ತೊಗೊಂಡಿರ್ತೀವಲ್ಲ, ಅದನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ. ಈ ಗಸಗಸೆ ಪಾಯಸ ತುಂಬ ಆರೋಗ್ಯಕರವಾಗಿದ್ದು, ಮತ್ತು ಯಾರಿಗೆ ತುಂಬ ತಲೆನೋಯ್ತಾ ಇದೆ, ನಿದ್ರೆ ಬರಲ್ಲ ಅಂಥವ್ರು ಇದನ್ನು ರಾತ್ರಿ ಹೊತ್ತು ಈ ಪಾಯಸನ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ನೋಡಿ, ಈಗ ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ತಾ ಇದ್ದೀನಿ. ಏನಪ್ಪ ಅವಳು ಮಿಕ್ಸಿಗೆ ಟೀ ಶರ್ಟ್ ಹಾಕಿದ್ದಾಳೆ ಅಂತ ಅಂದ್ಕೊಬಿಡಿ. ನನ್ನ ಮಿಕ್ಸಿ ತುಂಬ ಗಲೀಜಾಗುತ್ತೆ ಅಂತ ನಾನು ಈ ರೀತಿ ಟೀ ಶರ್ಟ್ನ ಹಾಕಿದ್ದೀನಿ. ಅದು ವೈಟ್ ಕಲರ್ ಇರೋದ್ರಿಂದ ಏನಾದರೂ ಸ್ವಲ್ಪ ಅರಿಶಿನ ಕಲೆ, ಏನಾದರೂ ಸಾಂಬಾರು ಪುಡಿ ಏನಾದರೂ ಚೆಲ್ಲಿದ್ರೂ ಕೂಡ ಕಲೆ ಆಗುತ್ತೆ ಅಂತ ನಾನು ಈ ಥರ ಅದನ್ನು ಟೀ ಶರ್ಟ್ ಹಾಕಿದ್ದೀನಿ. ನೋಡಿ, ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದನ್ನು ಮಿಕ್ಸಿನ ರುಬ್ಕೋತಾ ಇದ್ದೀನಿ. ಇವಾಗ ರುಬ್ಬಿದ್ದಾಯಿತು. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನಾವೇನು 1 ಕಪ್ ಬೆಲ್ಲ ತೊಗೊಂಡಿರ್ತೀವಲ್ಲ, ಆ ಬೆಲ್ಲನ ಹಾಕಿ ಅದು ಮುಳುಗೋ ಅಷ್ಟನ್ನು ನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಕುದಿಸಿ ತಗೊಂಬಿಡೋಣ. ಅಷ್ಟೊತ್ತಿಗೆ ಈಗ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಸ್ವಲ್ಪ ನೀರು ಅಥವಾ ಹಾಲು ಹಾಕ್ಬಿಟ್ಟು ಈ ಥರ ಕ್ಲೀನಾಗಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನೀಟಾಗಿ ನೀರು ಹಾಕಿ ಗಂಟಿಲ್ದಿರೋ ಥರ ಮಾಡಿಕೊಂಡು ಹಾಕ್ಕೊಳ್ಳೋಣ. ಹಾಕಿದ ನಂತರ ಈ ಕಡೆ ಬೆಲ್ಲ ಕುದೀತಾ ಇದೆ. ಈಗ ಬೆಲ್ಲನ ನಾವು ಸ್ವಲ್ಪ ಸೋಸ್ಕೊಂಬಿಡೋಣ. ಅದರೊಳಗಡೆ ಕಸ ಕಡ್ಡಿ ಎಲ್ಲ ಇರುತ್ತಲ್ವ, ಅದಕ್ಕೆ ಅದನ್ನು ಸೋಸ್ಕೊತಾ ಇದ್ದೀನಿ. ಈಗ ಸೋಸಿದ ನಂತರ ಇವಾಗ ನಾವು ಏನು ಗಸಗಸೆನ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಅಥವಾ ನೀರು ನಿಮಗೆ ಯಾವುದು ಇರುತ್ತೋ ಅದನ್ನು ಹಾಕ್ಬಿಟ್ಟು ಅದನ್ನು ಅದಕ್ಕೆ ಹಾಕೋಣ. ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಜಾರ್ಗೂ ಕೂಡ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಹಾಗೆ ಅದನ್ನು ಕೈ ಆಡ್ತಾ ಇರಬೇಕು, ಬಿಟ್ಟರೆ ಸ್ವಲ್ಪ ಗಂಟಾಗ್ಬಿಡುತ್ತೆ. ನೀವು ಡೈರೆಕ್ಟ್ ರುಬ್ಬಿದ್ದು ಹಾಗೆ ಹಾಕಿದರೆ ಗಂಟಾಗುತ್ತೆ. ಸ್ವಲ್ಪ ಹಾಲು ಅಥವಾ ನೀರನ್ನ ಮಿಕ್ಸ್ ಮಾಡಿ ಒಂದು ತೆಳ್ಳಗೆ ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ರೆ ಅಷ್ಟು ಗಂಟಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಗಸಗಸೆ ಪಾಯಸನ ಬೇಸಿಗೆ ಟೈಮಲ್ಲಿ ಈ ಥರ ತುಂಬ ಒಂಥರ ಉಷ್ಣ ಆದಾಗ ಇದನ್ನು ತಿಂದರೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಗೆ ಗಸಗಸೆ ಘಮನೂ ಕೂಡ ಹಾಗೆ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಕಡೆಗೆ ನಾವು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಈಗ ಒಂದು 2-3 ಟೀ ಸ್ಪೂನು ನಾನು ತುಪ್ಪನ ತೊಗೊಂಡಿದ್ದೀನಿ. ಅದಕ್ಕೆ ಗೋಡಂಬಿನ ಹಾಕಿದ್ದೀನಿ. ಗೋಡಂಬಿ ಕೆಂಪಾದ ತಕ್ಷಣ ದ್ರಾಕ್ಷಿ ಕೂಡ ಹಾಕ್ತಾಯಿದ್ದೀನಿ. ಇವಾಗ ದ್ರಾಕ್ಷಿ ಗೋಡಂಬಿ 2 ಹುರಿದಾದ್ಮೇಲೆ ನಾವು ಕುದಿಸಿಟ್ಕೊಂಡಿರುವಂತಹ ಈ ಗಸಗಸೆ ಪಾಯಸಕ್ಕೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಅದ್ಭುತವಾದಂತಹ ರುಚಿ ಈ ಗಸಗಸೆ ಪಾಯಸ. ಆದಷ್ಟು ಬೇಗನೂ ಮಾಡಬಹುದು. ಇದು ತುಂಬ ಹೊತ್ತೇನು ಟೈಮ್ ಹಿಡಿಯಲ್ಲ, ಒಂದು 10 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ನೋಡಿ, ಗಸಗಸೆ ಪಾಯಸ ಅದ್ಭುತವಾದಂತಹ ರುಚಿ ಹಾಗೂ ಆರೋಗ್ಯಕರವಾದಂತಹ ಪಾಯಸ.
ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಿಮ್ಮ ಸಪೋರ್ಟು ಯಾವಾಗಲೂ